ಬನ್ನಿ ನಮ್ಮ ಜೊತೆ ರೆಡಿಯಾಗಿ ಶಾಪಿಂಗ್ಗೆ ಹೋಗೋಣ. ಶಾಪಿಂಗ್ ಅಂದರೆ ಏನು ಗ್ರೋಸರಿ ಶಾಪಿಂಗು ಅಲ್ಲ, ಬಟ್ಟೆ ಶಾಪಿಂಗ್ ಅಲ್ಲ, ಓನ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ ಶಾಪಿಂಗಿಗೆ ನಾವು ಹೋಗ್ತಾ ಇರೋದು ಸ್ಟಾರಿಗೆ. ಮತ್ತು ನಮ್ಮ ಮನೆ ಹತ್ತಿರ ಮನೆಯಿಂದ ಮೇ ಬಿ ಒಂದು 2 to 3 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ, ವಾಕಬಲ್ ಡಿಸ್ಟೆನ್ಸಲ್ಲಿ ಸ್ಟಾರ್ ಬಜಾರ್ ಇದೆ. ಹಂಗಾಗಿ ನಾವು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಮಾತ್ರ ಪ್ರತಿ ವಾರ ಇಲ್ಲಿಂದನೇ ತೊಗೊಂಡು ಬರೋದು. ಈ ಸತಿನೂ ಹೋಗೋಣ, ಮತ್ತು ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂಥೇಳಿ ನಾನು, ಹರ್ಷ ಮತ್ತು ಅವ್ರ ಪಾಪ ಮೂಗರು ಕುತ್ಕೊಂಡು ಹೋದ್ವಿ. ಹರ್ಷಗೆ ಟ್ರಾಲಿ ಮೇಲೆ ಕುತ್ಕೊಂಡು ಅಡ್ಡಾಡೋದು ತುಂಬ ಇಷ್ಟ, ಹಂಗಾಗಿ ಅವನಿಗೆ ಟ್ರಾಲಿಯಲ್ಲಿ ಅಡ್ಡಾಡಿಸ್ತಾನೆ ನಾನೆಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನೋಡ್ತಿದ್ದೆ. ನಾವು ಸಾಟರ್ಡೇ ಈವ್ನಿಂಗ್ ಹೋಗಿರೋದ್ರಿಂದ ತುಂಬ ಫ್ರೆಶ್ ಆಗಿರೋ ಫ್ರೂಟ್ಸ್ ಎಲ್ಲ ಬಂದಿದ್ವು. ನಾನು ಅವಕಾಡೋನ ನೋಡೋಣ ಈ ಸತಿ ಅಂತ ನೋಡ್ತಿದ್ದೆ. ತುಂಬ ಚೆನ್ನಾಗಿ ಅವಕಾಡೋ ಜ್ಯೂಸ್ ಮಾತ್ರ ಸ್ಮೂದಿ ನನಗೆ ಫೇವ್ರೇಟು. ತುಂಬ ಚೆನ್ನಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತ್ ಬೆನಿಫಿಟ್ಸು ತುಂಬ ಇದ್ದಾವೆ, ಮಕ್ಕಳಿಗೂ ಸಹ ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತು ನಾನು ವೆಜಿಟೇಬಲ್ಸಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮು, ಕುಕ್ಕುಂಬರು, ಬೀಟ್ರೂಟ್ ಮಾತ್ರ ತೊಗೊಳೋದು ಮಾತ್ರ ಮರೆಯಲ್ಲ. ಯಾವಾಗಲೂ ನನ್ನ ಕಿಚನಲ್ಲಿ ಇದ್ದೇ ಇರುತ್ತೆ ಅದು. ಯಾಕಂದರೆ ಹರ್ಷಗೆ ಪ್ಯೂರೀಸು ಅಥವಾ ಕ್ಯಾರೆಟ್ ವಗೇರ ಅದರದ್ದು ಎಲ್ಲ ರೆಸಿಪೀಸ್ನ ನಾನು ಮಾಡ್ತಾ ಇರ್ತೀನಲ್ವ, ಹಂಗಾಗಿ ಎಲ್ಲ ವೆಜಿಟೇಬಲ್ಸ್ನ ತೊಗೊಂಡಿದ್ದಾಯಿತು, ಫ್ರೂಟ್ಸ್ನೆಲ್ಲ ತೊಗೊಂಡಿದ್ದಾಯಿತು. ಅದನ್ನ ಬಿಲ್ಲಿಂಗ್ ಕೌಂಟರಿಗೆ ಹೋಗಿ ಬಿಲ್ನ ನಾನು ಹಾರಿಸ್ತಿದ್ದೆ. ಅಪ್ಪ ಮಗ ನೋಡಿಲಿ, ಹರ್ಷ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಫುಲ್ಲು ರನ್ನಿಂಗ್ ರೇಸ್ನ ಮಾಡ್ತಿದ್ದಾನೆ ಅವನು. ಇದು 2x ಸ್ಪೀಡ್ ಅವನದು. ಎಷ್ಟು ಚೆನ್ನಾಗಿ ಓಡ್ತಿದ್ದಾನೆ ಅಂದರೆ ಅವನಲ್ಲಿರೋ ಸ್ಟಾಫ್ಸ್ ಎಲ್ಲ ಅವನಿಗೆ ನೋಡ್ತಿದ್ರು, ಹುಷಾರಪ್ಪಿ ಬೀಳ್ತೀಯ ಅಂತ. ಬಟ್ ಮಕ್ಕಳಿಗೆ ಅದೇನು ಭಯನೇ ಇರಲ್ಲ, ಜಸ್ಟ್ ಅಡ್ಡಾಡಬೇಕು ಅಷ್ಟೇ, ಅಡ್ಡಾಡಬೇಕು. ಅದೊಂದು ಬಿಟ್ಟರೆ ಮತ್ತೊಂದೇನೂ ಇರಲ್ಲ. ಬಿಲ್ಲಿಂಗ್ ಎಲ್ಲ ಆಯಿತು, ಎಲ್ಲ ವೆಜಿಟೇಬಲ್ಸ್ನ ತೆಗೆದು ಇಟ್ಕೊಂಡೆ. ನನಗೆ ಇಲ್ಲಿ ಒಂದು ಬೇಜಾರಾಗೋದಂದರೆ ತುಂಬ ಕವರ್ಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ಮನೇಲಿ ಬರಬೇಕಾದ್ರೆ ಬ್ಯಾಗಲ್ಲಿ ಅಷ್ಟು ಫಿಲ್ ಮಾಡ್ಕೊಳೋದೇ ಇಲ್ಲ. ನಾನು ಎಲ್ಲ ಒಂದರಲ್ಲೇ ಹಾಕಿಬಿಟ್ಟು ಆ ಕವರ್ಸೆಲ್ಲ ಅಲ್ಲೇ ಹಾಕಿಬಿಟ್ಟು ಬರ್ತೇನೆ. ಇಲ್ಲ ಅಂದರೆ ನಮ್ಮ ಡಸ್ಟ್ಬಿನ್ ಫುಲ್ಲು ತುಂಬೋಗಿಬಿಡುತ್ತೆ ಆ ವೇಸ್ಟ್ ಕವರಿಂದಾನೇ. ಪೇಪರ್ಸ್ ಕವರ್ ಕೊಡ್ತಾರೆ, ಬಟ್ ಅಷ್ಟು ಕವರ್ಸ್ನ ತೊಗೊಂಡು ಏನು ಮಾಡೋದು ಹೇಳಿ. ಹಾಗಾಗಿ ಬಿಲ್ಲೆಲ್ಲ ಪೇ ಮಾಡಿದೆ ನಾನು. ನಮ್ಮ ಹಸ್ಬೆಂಡ್ ಫೋನಿಂದನೇ ಪೇ ಮಾಡಿರೋದು, ಬಟ್ ನಾನು ಪೇ ಮಾಡಿರೋದಲ್ವ. ಬಿಲ್ನ ತೊಗೊಂಡು ಹೊರಗಡೆ ಬಂದ್ವಿ. ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೊರಗಡೆಯಿಂದನೇ ಫ್ರೈಡ್ ರೈಸ್ನ ಪಾರ್ಸಲ್ ತೊಗೊಂಡು ಬಂದು ಮನೇಲಿ ತಿನ್ಕೊಂಡ್ವಿ.